ಮೂರು ಜನ ಆಟೋದಲ್ಲಿ ಹೋಗ್ತೀವಿ. ಅಮ್ಮ ನೋಡಿ ಗೈಸ್ ಏಂಜಲ್ ತರ ಇದ್ದಾರೆ. ತುಂಬಾ ಅಫಿಷಿಯಲ್ ಆಗಿರ್ಬೇಕು ಈ ತರ ಹೇಳಕ್ ಬಂದಿಲ್ಲ ಅದೇ ಇಂಗ್ಲಿಷ್ ಅಲ್ಲಿ ಹೇಳು ಹೋಗ್ಲಿ. ಬರ್ರಿ ನಾನು ನೋಡ್ತಿದ್ದೀನಿ. ಫಲಿತಾಂಶವಾಗಿ ನಾನು ಇದ್ದೇನೆ. ಪೂಜಾರಿ ತರ ರೆಡಿ ಮಾಡಿರ್ತಾರೆ. ಸುಸ್ವಾಗತ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ಇಷ್ಟು ಚೆನ್ನಾಗಿ ರೆಡಿ ಆಗಿರೋದಕ್ಕೆ ಕಾರಣ ನಮ್ಮ ಮನೆ ಕೆಳಗಡೆ ಮಗುದು ನಾಮಕರಣ ಪ್ಲಸ್ ಬರ್ತಡೇ ಇದೆ. ಆಕ್ಚುಲಿ ನಿನ್ನೆ ಬರ್ಡೇ ಇತ್ತು, ಬಟ್ ಅವ್ರ ಬರ್ಡೇ ಮತ್ತೆ ನಾಮಕರಣ ಎರಡು ಇವತ್ತು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸೊ ಇವಾಗ ಅಲ್ಲಿ ಹೋಗ್ತಿದೀವಿ. ಅಲ್ಲಿಂದ ಆಮೇಲೆ ನೆಕ್ಸ್ಟ್ ನಮ್ಮ ದೊಡ್ಡಪ್ಪದು ವೆಡ್ಡಿಂಗ್ ಆನಿವರ್ಸರಿ ಇದೆ, 25th ವೆಡ್ಡಿಂಗ್ ಆನಿವರ್ಸರಿ. ಸೊ ಅಲ್ಲಿಗೂ ಹೋಗ್ಬೇಕು. ಬನ್ನಿ ಹೆಂಗಿರುತ್ತೆ ಅಂತ ನೋಡು. ಎಷ್ಟು ಚೆನ್ನಾಗಿದ್ದೀನಿ ಅಲ್ಲ? ಕಮೆಂಟ್ ಮಾಡಿ ಗೈಸ್, ಚೆನ್ನಾಗಿ ಕಾಣಿಸ್ತಿದ್ರು. ಸರಿ ಬಾಯ್, ನಾವು ಬೂ ಹೋಗ್ತೀವಿ. ನೀನ್ ಬೇಡ. ನಾವು ರಿಯಾ ಅಕ್ಕ, ಪ್ರೀತಿ ಅಕ್ಕ ಹತ್ರ ಹೋಗ್ತೀವಿ. ನೀನ್ ಬೇಡ. ಬಾಯ್ ಸಿರಿ, ನೀ ಇಲ್ಲೇ ಇರ ಆಯ್ತಾ? ಬಾಯ್ ಬಾಯ್. ನೀನ್ ಬರ್ಬೇಡ, ನಾನು ಹೋಗ್ತೀನಿ. ಬರ್ತೀಯಾ ಸಿರಿ? ಬರ್ತೀಯಾ? ಬಾ, ಬೂ ಹೋಗೋಣಮ್ಮ. ಸಿರಿ ಬೂ ಹೋಗೋಣ. ಆಯ್ತು ಬಾಯ್. ಬರಲ್ಲ? ಸರಿ, ಅಲ್ಲೇ ಇರು. ಸೊ ಗೈಸ್, ಇವಾಗ ಬರ್ಡೇ ಪಾರ್ಟಿ ಮುಗಿಸ್ಕೊಂಡು ಬಂದ್ವಿ. ಇವಾಗ ನಾನು, ಅಮ್ಮ, ಅಕ್ಕ ಕಾಲ್ ಮಾಡಿ ಇಳಿದೀವಿ ಆಟೋ ಬುಕ್ ಮಾಡೋಕ್ಕೆ. ಆಟೋ ಅಕ್ಕ ಬುಕ್ ಮಾಡ್ತಿದ್ದಾಳೆ. ನಾನು, ಅಮ್ಮ, ಸಿರಿ ಮೂರು ಜನ ಆಟೋದಲ್ಲಿ ಹೋಗ್ತೀವಿ. ಅಮ್ಮ ಏನ ಆಟೋದಲ್ಲಿ ಹೋಗ್ತೀವಿ. ಇದು ನಮ್ಮ ಫೋಟೋ ಫ್ರೇಮ್ ಕೊಡ್ತಿದ್ದೀವಿ. ನಾನು ಇಷ್ಟು ವರ್ಷದಿಂದ ನೋಡ್ತಿದ್ದೀನಿ, ಒಂದು ಫೋಟೋ ಫ್ರೇಮ್ ಇಲ್ಲ ನಮ್ಮ ದೊಡ್ಡಪ್ಪದು ಮನೇಲಿ. ಸೊ ಅದಕ್ಕೆ ಲಾಸ್ಟ್ ಟೈಮು ಸೀರೆ ಕೊಟ್ಟಿದ್ವಿ ದೊಡ್ಡಪ್ಪಗೆ ಶರ್ಟು ಮತ್ತು ಫಾರ್ಮಲ್ಸ್ ಡ್ರೆಸ್ ಕೊಟ್ಟಿದ್ವಿ. ಈ ಸಲ ಫೋಟೋ ಫ್ರೇಮ್ ಕೊಡ್ತಿದ್ದೀವಿ. ಅಲ್ಲಿ ತೋರಿಸ್ತೀನಿ, ಅವ್ರು ಓಪನ್ ಮಾಡ್ತಾರೆ. ಸಿರಿ ಬರಲ್ಲ, ನಾನು ಹೋಗ್ತೀನಿ. ಬಾಯ್. ಹಾಂ ಬಾಯ್. ನಾನು ಬೂ ಹೋಗ್ತೀನಿ. ನೀನು ಬೇಡ. ನಾನು ಇವಾಗ ಹೋಗಿ ನಾಳೆ ಬರ್ತೀನಿ. ನೀನು ಇಲ್ಲೇ ಇರು. ಬಿಟ್ಟೆ ಹೋಗಂಗಿಲ್ಲ. ಎಲ್ಲೋದ್ರೂ ಕರ್ಕೊಂಡು ಹೋಗ್ಬೇಕು. ಸುಂದ್ರಿ ಸಿರಿ ಬರ್ತೀಯಾ? ನಮ್ಮಮ್ಮ ನೋಡಿ ಗೈಸ್ ಏಂಜಲ್ ತರ ಇದ್ದಾರೆ ಎಲ್ಲ. ಇವಳ ಜೊತೆನೆ ಚೆನ್ನಾಗ್ ಆಡೋದು. ಇಲ್ಲ, ಇಲ್ಲಿ ಬಂದಾಗ ಇವಳಿಗೆ ಅದಕ್ಕೆ ಇಲ್ಲಿ ಬರಕ್ ಇಷ್ಟ, ವಾಪಸ್ ಹೋಗಕ್ಕೆ ಇಷ್ಟಪಡಲ್ಲ. ಏನ್ ಮಾಡ್ತಾಳೆ ಅವಳು? ಒಂಥರ ಇರಿಟೇಷನ್ ಅವಳಿಗೆ. ನನಗೆ ಅವಳು ತುಂಬಾ ಅಫಿಷಿಯಲ್ ಆಗಿರ್ಬೇಕು ಈ ತರ ಚಂಗ್ಲ ತರ ಆಡಕ್ ಇಷ್ಟ ಆಗಲ್ಲ ಅವಳಿಗೆ. ಇವ್ರಿಬ್ರಿಗೆ ಅದೇ ಇಷ್ಟ. ಇವ್ರು ಚಂಗ್ಲಲ್ಲ, ಲೈಕ್ ಚೈಲ್ಡ್ ಗಳ ತರ ಆಟ ಆಡ್ತಾರಲ್ಲ, ಆ ತರ ಫೀಲ್ ಮಾಡ್ಕೊಂಡು ಆಡ್ತಾರೆ. ಅವಳು ಆತರ ಅಲ್ಲ, ಆಂಟಿ ಅಲ್ವಾ ಅವಳು? ಸೇಮ್ ಅಕ್ಕ, ಮಕ್ಳ ತರನೇ ಆಡೋದು. ಅವ್ಳು ದೊಡ್ಡವಳಲ್ವಾ, ಅವಳಾಗ 5 ವರ್ಷ. ಅವಳು ಆಂಟಿ ತರ ಬಿಹೇವ್ ಮಾಡ್ತಾಳೆ. ಇವರಿಬ್ರು ಚಿಕ್ಕವರು. ನಾವ್ ಅಮ್ಮಂದಿರ್ತಾರ. ಅಲ್ಲೋಡಲ್ಲಿ ಇವ್ಳು ಕೈ ಹಾಕೋದು. ಇವಳು ಓಡ್ತಾವಳೆ. ಓಡು ಸರಿ, ಓಡು ಓಡೆ. ಚೆನ್ನಾಗಿ ಕಾಣಿಸ್ತೈತೆ. ವಾಲೆನೂ ಹಾಕೊಂಡು
ಚೈನ್ ತಕೊಟ್ಟೆ ನೋಡಲ್ಲ. ಎಷ್ಟು ಗ್ರಾಮ್? 6 ಗ್ರಾಮ್. ಎಷ್ಟಾಯ್ತು? ಎಷ್ಟಾಯ್ತಮ್ಮ? 10,000 ರೂಪಾಯಿ ನಾನು ಕಟ್ಟಿದ್ದೆ. 60,000 ರೂಪಾಯಿ ಕಟ್ತಾ ಇದ್ದೆ ತಿಂತೀನಿ. 60,000. ಅವಾಗ ದುಡ್ಡು ತಗೊಂಡಿತ್ತಲ್ಲ, ಜಾಸ್ತಿ ಇತ್ತಲ್ಲ, ಸುಮ್ಮನೆ ಖರ್ಚಾಗ್ಬಿಡುತ್ತೆ. ಇರಲಿ ಅಂತ ಡೈಲಿ ಹಾಕ್ಸಲ್ಲ. ಡೈಲಿ ಅಲ್ಲ, ಕಾಲೇಜಲ್ಲಿ ಚಿನ್ನದ ಚೈನ್ ಬಿಡಲ್ಲ. ಬಿಡೋದಕ್ಕಿಂತ ಜಾಸ್ತಿ ನನಗೆ ಭಯ. ಸರಿ ಇಲ್ಲ, ಸುಮ್ಮನೆ ಬಸ್ಗಳಲ್ಲಿ ಓಡಾಡ್ತಾರೆ. ಸುಮ್ಮನೆ ದುಡ್ಡಿದ್ರು ಅದು ಇದು ಅಂತ ಇದು ಮಾಡ್ಬಿಡ್ತೀನಿ. ಅದಕ್ಕೆ 2,000 ರೂಪಾಯಿ ಬಡ್ಡಿ ಸೀರೆ ತುಪ್ಪಕ್ಕದ ಬಿದ್ದದ್ಲು. ಅಷ್ಟಕ್ಕೊಂದ್ರೆ ಆಗುತ್ತೆ. ಹೌದು, ಅಷ್ಟಕ್ಕಾಗುತ್ತೆ. ಎಲ್ಲೇ ಹೋಯ್ತಿದ್ಯಾ ದೊಡ್ಡಪ್ಪ? ಹ್ಯಾಪಿ 25th ವೆಡ್ಡಿಂಗ್ ಆ್ಯನಿವರ್ಸರಿ. ಇಲ್ಲಿ ನಿಮಗೆ ಗಿಫ್ಟ್ ಇದೆ. ಇಬ್ರು ಅಂತ ಗೊತ್ತಲ್ಲೇ. ಅದು ಗಿಫ್ಟ್ ನೀವೇ ಓಪನ್ ಮಾಡಬೇಕು. ನೀವಿಬ್ರು ಓಪನ್ ಮಾಡಬೇಕು. ದೊಡ್ಡಮ್ಮ ರೆಡಿ ಆಗ್ತಾ ಇದ್ದಾರೆ. ಸರಿ, ಯಾರು ಬಂದಿಲ್ವಲ್ಲ, ಸುಮ್ಮನೆ ಇವ್ರು ಬಂದ್ರಂತೆ. ಸುಜಾತ ಬಂದು ಹೋದ್ರಂತೆ. ಕಾಲ್ ಸುದ್ದಿ ತಟ್ಟಿಲ್ಲ. ನನ್ ಬೀಗನು ಹಾಕಿರ್ಲಿಲ್ಲ, ಸುಮ್ಮನೆ ಗೊತ್ತಿದ್ದೆ. ಮದುವೆ ವಾರ್ಷಿಕೋತ್ಸವದ ಮದುವೆ ಹೇಳಕ್ ಬಂದಿಲ್ಲ ಅಂದ್ರೆ ಇಂಗ್ಲಿಷ್ ಅಲ್ಲಿ ಹೇಳು ಹೋಗ್ಲಿ. ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಪತ್ನಿಗೂ 25 ವರ್ಷದ ಧರ್ಮಪತ್ನಿಗೂ. ಹೇಳಕ್ಕೆ ಬರಲ್ಲ, ಕಷ್ಟಪಟ್ಟು ಹೇಳ್ತಾ ಏನೇ ತೋರಿಸ್ತಿದ್ಯಾ? ಅಲ್ಲ, ಅದ್ ಗೊತ್ತು. ಸಡನ್ ಆಗಿ ನಿಮ್ನ ನೋಡಿದ್ನಲ್ಲ. ಸಾಮಾನ್ಯ ವಿಚಾರನ 25 ವರ್ಷ. ನನಗೆ 25 ವರ್ಷ ಆಗ್ಬೇಕಿತ್ತು, ಬರೀ 23 ವರ್ಷ ಅಷ್ಟೇ. ಅವಾಗ ಮಾಡೋಣ ಬಿಡು. ಏನು ವೆಡ್ಡಿಂಗ್ ಆನಿವರ್ಸರಿ ನಿಮ್ದು 25 ವರ್ಷ, ನಮ್ದು 25 ವರ್ಷ ಅಂತ. 27 ಆಗುತ್ತೆ. 27 ಆಗುತ್ತೆ. 27 ನಿಮ್ಗೆ ಇವಾಗ 23 ವರ್ಷ. 25 ಮಾಡ್ಕೊಳ್ಳೋಣ ಬಿಡು. ಓ 30ಕ್ಕೆ ಮಾಡಿ, ನನಗೆ 28 ಆಗಿರುತ್ತೆ. ಹೆಂಗು ಕರೆಕ್ಟ್ ಆಗ ಅವಾಗ ನಿಮ್ ನಾಯಿ ಉದ್ದ ಬೆಳೆದಿದೆ ಇಲ್ಲ ಗೊತ್ತಿಲ್ಲ, ನಾಲ್ಗೆ ಮಾತ್ರ ಉದ್ದ ಬೆಳೆದಿದೆ. ಅವ್ರಿಗೆ ತುಂಬಾ ಉದ್ದ ಆಟೋ ಫುಲ್ ಜೋಲ್ಸಿಸ್ಕೊಂಡ್ ಬಂದವಳೆ. ನೋಡ್ತಾ ಬಾಯೆಲ್ಲ ಗೈಸ್, ಇವಾಗ ನಾನು ನಮ್ಮ ಅಕ್ಕ ಅಂಗಡಿಗೆ ಹೋಗ್ತಿದ್ದೀವಿ. ನಮ್ಮ ಅಕ್ಕ ನನಗೆ ಗೊತ್ತಿಲ್ಲದೆ ನನ್ನೆಲ್ಲೋ ಕರ್ಕೊಂಡು ಹೋಗ್ತಿದ್ದಾಳೆ. ಎಲ್ಲಿ ಅಂತ ಗೊತ್ತಿಲ್ಲ. ಎಲ್ಲಿಗೆ ಅಂತ ಬೇರೆ ಕರ್ಕೊಂಡು ಹೋಗ್ತೇನೆ. ಯಾರು ಗೊತ್ತಿಲ್ಲ ಕರ್ಕೊಂಡು ಹೋಗ್ತಿದ್ಯಾ ಕೇಳ್ತಿದ್ದೀನಿ, ನೀನು ಹೇಳ್ತಿದ್ಯಾ? ಅಂದರೆ ಸೀಕ್ರೆಟ್ ಹೇಳೋಕ್ಕಾಗಲ್ಲ. ಸೀಕ್ರೆಟ್ ಅಂತ ನಮ್ಮ ಅಕ್ಕ ಬೇರೆ ಕಲರ್ ಹಾಕಿಲ್ಲ ಅವಾಗಲೇ ಡ್ರೆಸ್ಸು. ನಾನು ಚೇಂಜ್ ಮಾಡಿಸ್ಬಿಟ್ಟೆ, ಬಿಡಲಿಲ್ಲ. ರೀಲ್ ಶೂಟ್ ಮಾಡ್ಬೇಕು, ಅದಕ್ಕೆ ಚೇಂಜ್ ಮಾಡಿಸ್ಬಿಟ್ಟೆ. ನಮ್ಮ ಅಕ್ಕನ ನಾನು ಬೈಕೋತೀನಿ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡ್ಬಿಟ್ಟೆ. ಹೇಳಿದ್ದು ಅಷ್ಟು ಭಯ ಇರಬೇಕು ನನ್ನ ಮೇಲೆ. ಚೇಂಜ್ ಮಾಡು ಅಂತ ಅಂತು. ಆಮೇಲೆ ಹೋಗಿ ಯಾವಳು ಚೇಂಜ್ ಮಾಡ್ತಾಳೆ ಅಂತ ನಾನಂತೆ. ಆಮೇಲೆ ಇಟ್ಕೊಂಡೆ, ಸರಿ ಆಯ್ತು ಚೇಂಜ್ ಮಾಡಿ. ಬೇಕ್ರಿಗ ನಾನು ಎಲ್ಲೆಲ್ಲ ಎಕ್ಸ್ಪೆಕ್ಟೇಷನ್ ಹೋಗಿತ್ತು ನನ್ನ ಮೈಂಡು. ಎಲ್ಲೆಲ್ಗೂ ಒಂದು ಎಕ್ಸ್ಪೆಕ್ಟೇಷನ್. ಇವತ್ತು ಫೋಟೋ ಫ್ರೇಮ್ ಬೇರೆ ತಂದಿದ್ದೀರಲ್ವಾ, ಕೇಕ್ ತಗೊಂಡ್ಬಂದು ಕಟ್ ಮಾಡ್ತೀರ. ಇಲ್ಲೇನಾ ಮನೇಲೆ ಕೇಕ್ ಕಟ್ ಮಾಡ್ತೀರ? ಮತ್ತೆ ದೇವಸ್ಥಾನ ಅಂತಿದ್ದೆ ಬೆಳಿಗ್ಗೆ ಎಲ್ಲ ಸ್ಟ್ಯಾಂಡಲ್ಲೇ ಅಲ್ಲಿ ಕೇಕ್ ತಗೊಂಡು ಅದು ಎಲ್ಲ ಕಳಿಸಿ ತಗೊಳ್ಳೋಣ. ಸುಮಾರು ದಿವಸ ಆಗಿದೆ ತಿಂದು. ನಮ್ಮಪ್ಪ ಚಾಕ್ಲೇಟ್ ಬಿಟ್ಟು ಬೇರೆ ಎಲ್ಲ ತಿಂತಾರೆ. ಸ್ವಲ್ಪ ಚೆನ್ನಾಗಿರುತ್ತೆ. ಮಾಡಿ ತಗೊಳ್ಳೋಣ.
ಹಾಂ ಹಾರ್ಟ್ ಹಾರ್ಟ್ ಮೇಲೆ ಹಾಕ್ಸೋಣ. ಏನಂತ ಹಾಕ್ಸೋಣ? ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ 25th ಆ್ಯನಿವರ್ಸರಿ ಅಂತ ಹಾಕ್ಸೋಣ. ಅದೇ ಆ್ಯಕ್ಚುಲಿ ಆಗಿದೆಯಾ? ಎರಡು ಸೇಮೆ. ಇದೊಂಥರ ಎಡ್ಜಸ್ ಇದೆ, ಅದಕ್ಕೆ ಎಡ್ಜಸ್ ಇಲ್ಲ. ಬಿಡೋದು ಹಾಂ ಮತ್ತು ಬಿಡು, ನಿನ್ನ ಬರ್ಡೇ ಕೊಡ್ಸೋಣ. ನಂಗೆ ಅದನ್ನೆಲ್ಲ ಇಂಟ್ರೆಸ್ಟ್ ಇಲ್ಲ, ಅಷ್ಟೊಂದು ಜಾಸ್ತಿ ಎಲ್ಲ ಖರ್ಚು ಮಾಡಿ ಇದೆಷ್ಟಾಗುತ್ತೆ? ಇದೆಷ್ಟಾಗುತ್ತೆ? ಅದು ಇದೆಷ್ಟಾಗುತ್ತೆ? ದೊಡ್ಡದೇ ತೊಗೊಂಡ್ರೆ ಸಾಕು ಅಷ್ಟೇ. ಸಾಕಾಗುತ್ತೆ. ತುಂಬ ದೊಡ್ಡ ಹಾಂ ಮೀಡಿಯಂ ಸೈಜ್. ಯಾವ್ದು ಇದು ಬೇಕಾ ಇದು ಬೇಕಾ ಇದು ಬೇಕಾ? ಇದೇ ತಗೋಣ. ಹಾಂ ಕಮ್ಮಿ ಆಗುತ್ತೆ ಬಿಡಿ. ಅಕ್ಕ, ನನ್ನ ಬರ್ಡೇಗೆ ಓರಿಯೋ ಕೇಕ್ ತಕ್ಕೊಡು. ಆಯ್ತು, ನಾನು ಇರೋದೇ ಇಲ್ಲ ನಿಮ್ಮ ಬರ್ಡೇಗೆ. ಓ ಕರೆಕ್ಟು. 500 ಅಂತ. ನನ್ನ ಬರ್ಡೇಗೆ ನೀನು ಇರಲ್ಲ. ವೆರಿ ಬ್ಯಾಡ್, ವೆರಿ ವೆರಿ ಬ್ಯಾಡ್. ನೀನು ಮಾಡ್ತೀಯ ಅಂತ ಅನ್ಕೊಂಡಿದ್ದೀನಿ. ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ 25th ವೆಡ್ಡಿಂಗ್ ಆ್ಯನಿವರ್ಸರಿ. ಅದೇ ಇಂಪಾರ್ಟೆಂಟ್. 25th ಆ್ಯನಿವರ್ಸರಿ. ಹಾಂ ವೈಟ್ ದೊಡ್ಡಪ್ಪ ಚಾಕ್ಲೇಟ್ ತಿನ್ನಂಗಿದೆ, ತೊಗೊಂಬೋದಿತ್ತು. ಇಷ್ಟೊಂದಿತ್ತು ಚಾಕ್ಲೇಟಲ್ಲಿ. ಹಾಂ ಸರಿ ಹೌದು. ಅಯ್ಯೋ ಕರಿಯಲ್ಲಿ ಒಂದ್ಬಿಡ್ತಾರೆ. ಅದು ಇಷ್ಟನೇ ಆಗಲ್ಲ, ಯಾಕಂತ ಗೊತ್ತಿಲ್ಲ. ಚಾಕ್ಲೇಟ್ ಇಷ್ಟ ಆಗಲ್ಲ. ನೀನು ಚೆರ್ರಿ ತಿಂತೀಯ ಅಕ್ಕ? ಅಷ್ಟಕ್ಕಷ್ಟೇ, ಇವಾಗೇನು ಅದು ಇಷ್ಟನೇ ಆಗಲ್ಲ. ಮುಂಚೆ ಇಷ್ಟ ಆಗ್ತಾ ಇತ್ತು, ಇವಾಗ ಇಷ್ಟ ನಂಗೆ ಮುಂಚೆಯಿಂದನೂ ಇಷ್ಟ ಇಲ್ಲ. ಅದು ಹಾಟ್ ಯಾಕಂದ್ರೆ ಅವ್ರು 25th ವೆಡ್ಡಿಂಗ್ ಆ್ಯನಿವರ್ಸರಿ ಅಲ್ಲ, ಅದಕ್ಕೋಸ್ಕರ. ಜ್ಯೂಸ್ ಏನಾದ್ರು ಬೇಕಾ? ಏನಕ್ಕೆ? ಕುಡಿಯೋಕ್ಕೆ. ಓ ಯಾವ್ದಕ್ಕ? ಆಪಲ್ ಕೇಕ? ಅದಾ? ತಿನ್ನು. ಯಾರು ಬೇಡ? ಸೊ ಗೈಸ್, ಇವಾಗ ಹೋಗಿ ಕೇಕ್ ಕಟ್ ಮಾಡಿಸ್ತೀವಿ. ಗಿಫ್ಟ್ ಕೊಟ್ಟು ಕೇಕ್ ಕಟ್ ಮಾಡಿಸೋದು. ನೈಚೆ ಬಂದಿದ್ದು ಹೇಳಿದ್ ನೈಚೆ ಬಾ ಅಂತ ಹೇಳಿದ್ ನೈಚೆ ಬಾ. ನಡಿ ಒಳಗಡೆ. ಕಾಯ್ದು ಕಾಯ್ತಾ ಇರ್ತೀಯಾ? ಹ್ಞೂ ಆ ಮಿಸ್ ಆಯ್ತು. ಟ್ವೆಂಟಿ ಫಿಫ್ಟೀನ್ ಹಂಗೆ ಹಾಕೋರೆ. ಇದು ನಾನು ನೋಡ್ತಿದ್ದೀನಿ 25th ಅಂತಾನೆ ಗೊತ್ತಾಗ್ತಾ ಇಲ್ಲ. ಫುಲ್ಲು ಡಿಸೈನಾಗಿ ಮಾಡಕ್ ಹೋಗೋರೆ, ಅದು ಅಂಕಚರ್ವಾಗ ನಿಜ. ಬಿಡು, ನಾನು ಅದಕ್ಕೆ ಒಳ್ಳೇದಾಗಿ ತಗೊಂಡು. ಏನಮ್ಮ ಏಂತಿಕೆ? ಏನಿದು ಹೆಂಗೋಯ್ತವ್ರೆ? ನಾವಿಲ್ಲೆಲ್ಲ ಸೆಲೆಬ್ರೇಟ್ ಮಾಡ್ತಿದ್ವಿ, ಅದೇ ಪ್ಲಾನ್ ಮಾಡ್ತಿದ್ವಿ. ಮೇಲೆ ದೊಡ್ಡಪ್ಪ ಹೋಗೇ ಬಿಟ್ರು. ಕಾಲೇ ತಕ್ಕೋದ್ಬಿಟ್ಟ ನಾವು. ಚಾಕು ಕೊಟ್ಟಿಲ್ವಾ? ಅದು ಬೇಡವಾ? ಅದು ಕೆಮಿಕಲ್ ಮೇಗ ನಾವು ಎಷ್ಟೋ ಸಲ ನೋಡಿದೀವಿ. ಕೆಮಿಕಲ್ ಅದು
ಅಪ್ಪ ಇದಪ್ಪ ಕ್ಯಾಂಡಲು ಅದೇ ಮಾಡ್ತಿದ್ದೆ. ಹ್ಯಾಪಿ 25th ವೆಡ್ಡಿಂಗ್ ಆನಿವರ್ಸರಿ. ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಮದುವೆ ಫಲಿತಾಂಶವಾಗಿ ನಾನು ಇದ್ದೇನೆ. ಧ್ರುವ ಇದ್ದಾನೆ. ಫಲಿತಾಂಶವಾಗಿ ಇನ್ನೊಂದಿದೆ. ಇನ್ನೊಂದಿದೆ ಕೋತಿ ಮರಿ. ಕಟ್ ಮಾಡಿ. ಯಾ ವೆಲ್ಕಮ್. ಆ 25 ಮಾಡಬಾರ್ದು. 50 100 100 ಹಿಂಗೆ ಜನ್ಮ ಜನ್ಮಾಂತರವು ಖುಷಿಯಾಗಿರಿ. ಇನ್ನೂನು ಬೇಕಾಗಿದೆ ಒಲವು, ಇನ್ನೂನು ಬೇಕಾಗಿದೆ, ಇನ್ನೂನು ಬೇಕಾಗಿದೆ ಒಲವು, ಇನ್ನೂನು ಬೇಕಾಗಿದೆ. ಸೋಕಿನಿನ್ನ ಮೌನ ತಂಗಾಳೀನು ಹಾಡಾಗಿದೆ, ಇನ್ನೂನು ಹೇಳೋದಿದೆ ನನಗೆ, ಇನ್ನೂನು ಕೇಳೋದಿದೆ. ಅವಳು ತಿನ್ನಲ್ಲ, ಮೂಸ್ ನೋಡ್ತಾಳ ಅಷ್ಟೇ. ತಿನ್ನಲ್ಲ ಅವಳು. ಪ್ರೀತಿ ಬೇಡ ಸಿರಿ ನಿಂಗೆ. ನೆಕ್ತವಳು ಅಷ್ಟೇ. ಸಿರಿಯಿಂದ ಸಿರಿ ಪಾಪ ಬರ್ತಡೇನೇ ಮಾಡಿಲ್ಲ ಹುಡುಗಿದು. ಅಲ್ಲಿ ನೋಡು, ಅಲ್ಲಿ ನೋಡು. 2 ವರ್ಷಕ್ಕನೇ ಸಾಕು. 2 ವರ್ಷ ಅವಳಿಗೆ 1 ವರ್ಷ. 1 ವರ್ಷ ಏನಾಗಲ್ಲ, ಹಂಗೆ ಸರಿ ಹೋಗ್ತಾ ಇತ್ತು. ಹಂಗೆ ಯಾರು ಬಂಗಾರ. ರಿಲೇಟೆಡ್ ಹ್ಯಾಪಿ ಬರ್ಡೇ. ಆ ಕಡೆ ಬರ್ರಿ. ರಿಲೇಟೆಡ್ ಹ್ಯಾಪಿ ಬಿಲೇಟೆಡ್ ಹ್ಯಾಪಿ ಬರ್ಡೇ ರಿಹಾ. ತಾಯಿ ಜೊತೆ ತಾಯಿ ರಿಯಾ ಎಷ್ಟು ನಾನು ನೋಡಿದ್ಲು ಗೊತ್ತಾ? ರಿಹಾ ಅವಳು ಕೊಟ್ಟಿಲ್ಲ. ರಿಹಾ ಕುತ್ಕೊಂಡು ನೀವೇ ಅದು. ಸೆಕೆಂಡ್ ಕೊಡು. ಅಲ್ಲಿ ಪ್ರೀತಿ ಎಲ್ಲ ಆಯ್ತಾ? ಪ್ರೀತಿನೇ ಸೆಕೆಂಡ್ ಕೊಡಿ ಅವಳು. ಸೆಕೆಂಡ್ ರಿಹಾ ಅಲ್ಲಿ ಇಟ್ಕೊಳ್ಳಿ ಅದನ್ನ. ಸೆಕೆಂಡ್ ಇದು ಕೊಡು. ಬಂಗಾರಿ ಬಾಯಿಲಿ ಮೇಲೆ ಪಪ್ಪ ಕರೀತಾರೆ ನೋಡಿ. ಪಪ್ಪ ಕೊಡೋದು ಮಗುಗೆ ಬರ್ತದೆ. ಅದೇ ಕೈ ಬೇರೆ ಇಟ್ಟಿರೋದು ಕೊಡೋದಂತ. ನಾ ಇಟ್ಟಿಲ್ಲ ತಂದೆ, ಮುಟ್ಲಿಲ್ಲ ನಾನು. ಅವಳು ಅಲ್ಲಿ ಕೈ ಇಟ್ಟಿರೋದು. ಬೇಕಾ ಮನೆ ಬೇಕಾ? ಹಂಗೆ ಅಲ್ಲಿ ಫೋಟೋ ತೆಗ್ತೀನಿ. ನೋಡಿ ಕೊಡ್ಬೇಕಾ? ಬೇಕಾ ಸಿರಿ ಬೇಕಾ? ರಿಹಾ ಪೀತು ಇಲ್ಲಿ ಇಬ್ರು ಪೀತು ಸಿರಿ ಗುಂಡು ಗುಂಡು. ಇಲ್ಲ ಅದು ಒಂದೇ ಒಂದು ಸೆಕೆಂಡ್. ಚೆನ್ನಾಗಿ ಕಾಣಿಸ್ತಿದ್ಯಾ, ಸರಿಯಾಗಿ ಇಟ್ಕೊಳ್ಳ. ಇಲ್ಲ ಬನ್ನಿ ಬೇಗ ಹೊರಗಡೆ. ನಾನು ಕೈ ತೊಳ್ಕೊ ಬರ್ತೀನಿ. ಬನ್ನಿ ಹೊರಗಡೆ ಬೇಗ. ಬನ್ರಿ. ಓವರ್ ಆಕ್ಟಿಂಗ್ ಆಗ್ತದೆ. ಯಾರು ನಿಂತಿದ್ದು? ಸುಜಾತ ಆಂಟಿ ಮನೇದು. ನನ್ನ ಹತ್ರ ಇತ್ತು. ಚೆನ್ನಾಗಿದೆ. ಅಲ್ಲ ಹಂಗ ತೋರಿಸ್ತಾತಂಗೆ ತೋರಿಸಲಿ ಆತಂಗೆ.
ಒಂದು ಇರ್ಲಿಲ್ಲ ಅಂತ ನಾವು ಮಾಡಿಸ್ಬಿಟ್ಟ. ಆಯ್ತು. ನನ್ಗೋಷ್ಟಿ ನಾನೇ ನೋಡ್ಕೊಂಡಿದ್ದೆ. ಅದೇ ಸ್ವಲ್ಪ ದಪ್ಪ ಇದ್ದೀರಾ, ಸಣ್ಣ ಆಗ್ಬಿಡಿದೀರಾ ಮತ್ತೆ. ಯಾವಾಗಿತ್ತು ಇದು? ಅದು 1947. ಅವ್ರ ಮನೆದು ಗ್ರೂಪ್ ಪ್ರವೇಶ ಆಯ್ತಲ್ಲ. 1 ವರ್ಷ ಆಯ್ತು. ಗ್ರೂಪ್ ಪ್ರವೇಶದಲ್ಲ ಇದು. ಗ್ರೂಪ್ ಪ್ರವೇಶದೆ. ವೆಡ್ಡಿಂಗ್ ಆನಿವರ್ಸರಿ. ಅವ್ರ ವೆಡ್ಡಿಂಗ್ ಆನಿವರ್ಸರಿ ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಬಂದಿತ್ತು. ನಿಮ್ಮ ಮನೆಗೆ ಇದೈತಲ್ಲ ಗೋಡೆ ಗಂಟಿಸೋದು, ಅದಕ್ಕೆ ಹಾಕ್ಬಿಟ್ಟಿರ್ತಲ್ಲ. ಇವನ ಹತ್ರ ಇದೆ ಅದು. ಅಲ್ಲಿ ಹಾಕಿದ್ರು ಒಂದ್ ಹಾಕ್ಬಿಟ್ಟಲ್ಲ ಹಾಕು. ಇದು weight ಚೆನ್ನಾಗಿದ್ಯಾ? ತಡಿಯುತ್ತೆ ತಡಿಯುತ್ತೆ ತಡಿಯಲ್ಲ. ತಡಿಯುತ್ತೆ. ನನ್ನ ಹತ್ರ ಇರೋದ ತಡಿಯಲ್ಲ. ಹೌದಾ? ಯಾರಿಗೆ? ನಮ್ಮನೇಲಿ ಇರೋದೇ ತರ್ಬೇಕಿತ್ತು. ಅದು ಬರೀ ಅದು ಸ್ಕ್ರೀನ್ ತಗ್ಲಾಕದು ಅಷ್ಟೇ. ಅದ್ರ ವೇಟ್ ತಡಿಯುತ್ತೆ ಅಷ್ಟೇ. ಇದು ಸ್ವಲ್ಪ ವೇಟ್ ಇದೆ. ನಾನು ಅದು ನಂದು ಇದ್ರದ್ದು ಹಾಕಕ್ ನೋಡಿದ್ನಲ್ಲ, ರಾಘವೇಂದ್ರ ಬಿಚ್ಚು ಸಿರಿ ಫೈನಲಿ ದೇವಸ್ಥಾನದ ಹತ್ರ ಬಂದ್ವಿ. ಎಲ್ಲಕ್ಕ ಆ ಕಡೆನಾ? ಮೆಟ್ಲು ಹತ್ಕೊಂಡು ಹೋಗ್ತಿದೀವಿ ನಾವು ನಮ್ಗಕ್ಕ. ಅಮ್ಮಾಡಿ पकड़ मैं हेयर स्टाइल सही करता ಹಾಕೊಂಡೆ ಹೆಂಗೆಂಗೋ ಹಾಕೊಂಡೆ ಧ್ರುವನಾ? ನನ್ ಧ್ರುವ ಅಂದಂಗೆ ಕೇಳಿಸ್ತು. ಧ್ರುವ ಅಲ್ಲಿ ಬರ್ಲಿಲ್ವಲ್ಲ ಅಂತ ನೋಡ್ತಿದ್ದೆ. ಎಷ್ಟು ನಾಯಿಗಳಿದೆ ನೋಡಿ ಗೈಸ್. ಅಲ್ಲೊಂದು ಮಲಗಿದೆ. ದೇವರು ನಾಯ ವಾಹನ ನಮ್ಮ ಮನೇಲಿ. ಹೌದು, ಕಾಲಭೈರವ ತಾನೇ. ನಾಯಿ ಕೂಡ ಸಾಕಿ. ಬೆಳಗ್ಗೆ ಪೂಜೆ ಮಾಡಿದಾಗ ನಾಯಿನ ತಗೊಂಡ್ ಬರ್ತಾರೆ. ಸಾಕಿರೋದಿದೆ ಇಲ್ಲ, 2 ಬ್ಲ್ಯಾಕ್, 3 ನಾಯಿ 5 ನಾಯೋ ಇದೆ. ನಾಯಿನ ತಗೊಂಡ್ ಬಂದು ಆ ನಾಯಿಗೆ ಚೆನ್ನಾಗಿ ಏನಂತಾರೆ ಹನಿ ಲೈಕ್ ಪೂಜೆನಾ? ಅಲ್ಲ, ಬಟ್ಟೆಲ್ಲ ವಿಭೂತಿ ಎಲ್ಲ ಬಳ್ಳಿ ಪೂಜಾರಿ ತರ ರೆಡಿ ಮಾಡಿರ್ತಾರೆ. ವಾವ್. ಆ ನಾಯಿ ಬಂದು ನಮಸ್ಕಾರ ಮಾಡುತ್ತೆ ಬೊಗ್ಗಿ. ವಾವ್, ಸೋನಿ. ಬೆಳಗ್ಗೆ ಸಂಜೆ 2 ಟೈಮು ಕರ್ಕೊಂಡು ಬರ್ತೇವೆ. ಅದು ನಮಸ್ಕಾರ ಮಾಡಿ ಆಮೇಲೆ ಪೂಜೆ ಸ್ಟಾರ್ಟ್. ಡೈಲಿ ಬೆಳಿಗ್ಗೆ ಮಾಡ್ತಾರಾ? ಡೈಲಿ ಬೆಳಿಗ್ಗೆ, ಡೈಲಿ ಸಂಜೆ. ನಾವು ಮನೆ 5 ಗಂಟೆಗೆ ಬಿಟ್ಟಿದ್ದಕ್ಕೆ ಎಷ್ಟೊತ್ತು ಬಂದಿರೋದು? 7 ಗಂಟೆ 7-10 ಆಯಿತು ಇಲ್ಲಿ ಬರೋಷ್ಟಕ್ಕೆ. ಅದಕ್ಕಿಂತ ಮುಂಚೆ ಅನ್ಸತಿ ಇಲ್ಲಿ ಕುಂಕುಮ ಹಚ್ಬೇಕು. ಚಾಮುಂಡಿ ಬೆಟ್ಟದಲ್ಲಿ ಹಚ್ಬೇಕು, ಇಲ್ಲಿ ಹಚ್ಬೇಕು. ಇಲ್ಲಿ ಅರ್ಶಿನ ಕುಂಕುಮ ಹಚ್ತಾರಲ್ವಾ? ಆಕ್ಚುಲಿ ನಾನು 9 ವಾರ ಹಚ್ಚಿದ್ದೀನಿ. ಇಲ್ಲಿ ಇದು ಇನ್ಸ್ಟಾದಲ್ಲಿ ರೀಲ್ ನೋಡಿದ್ದೆ ಇದ್ರದ್ದು. ಚಾಮುಂಡಿ ಬೆಟ್ಟ ಅಷ್ಟೇನು ಸ್ಟೆಪ್ಸ್ ಈಗ ನಾನು 10 ಸತಿ ಹತ್ತಿದ್ರೆ ನಾನು ಡೈಲಿ ಪಕ್ಕ ಕಂಪ್ಲೀಟ್ ಆಗುತ್ತೆ. ಎಷ್ಟು? ಒಂದು 5 kg ಸಣ್ಣ ಆಗ್ತೀನಿ. 5 kg ಸಣ್ಣ ಆಗ್ತೀನಿ. ನೋಡ್ತಾರೆ ಈ ಮಂತ್ ಎಂಡಷ್ಟೊತ್ತಿಗೆ ಇಲ್ಲಿ ಬಂದು ಎಕ್ಸರ್ಸೈಸ್ ಮಾಡ್ತೀಯಾ? ಅಲ್ಲ, 50 kg ಕಮ್ಮಿ ಆಗ್ತೀಯಾ? 50 kg ಕಮ್ಮಿ ಆಗ್ತೀಯಾ? 10 kg ಕಡಿಮೆ ಆಗುತ್ತೆ. ಇವಾಗ ಎಷ್ಟಿದೆಯಾ? 57. ಇನ್ನು 7 kg ಕಮ್ಮಿ ಆಗ್ಬೇಕು ತಾನೆ? ಇಲ್ಲ, 47 ಆಗ್ತೀನಿ. ಅಯ್ಯೋ, ಜಾಸ್ತಿ ಸಣ್ಣ ಆಗ್ಬಿಡ್ತಕ್ಕ. ಆಗ್ತೀನಿ. ಇವತ್ತೇನ ಮನೆಗೆ ಹೋಗ್ಮೇಲೆ ಕಾಲು ನೋವೆಶು, ಕಾಲು ಹೊತ್ತು ಅಂದರೆ ಹೊಡೆದ್ಬಿಡ್ತೀನಿ ಪಕ್ಕ. ಖಂಡಿತ ಅಂತೀನಿ. ನಾನೇನಿಲ್ಲ, ಮಲ್ಕೊಂಡ್ಬಿಡ್ತೀನಿ. ಯಾರು ನೀನು ಅಂದ್ಬಿಟ್ಟು. ಏನು ಪೂಜೆ ಇದೆಯಾ? ಮಂಗಳಾರತಿ ನಡೆಸಿ ಮಾಮೂರ್ತಿ. ನೋಡಿ ಗೈಸ್, ಇಷ್ಟು ಸ್ಟೆಪ್ಸ್ ಎತ್ಕೊಂಡು ಬಂದಿದ್ದೀನಿ.
ನಮ್ಮ ಅಕ್ಕ ನನ್ನ ಬಿಟ್ಟು ಹೋಗ್ಬಿಟ್ಲು. ಮಹಾಮಂಗಳಾರತಿ ನಡೀತೈತಿ. ಸುಸ್ತಿದೆ ಸಖತ್ತಾಗಿ. ಇಲ್ವಾ ಅದಕ್ಕೆ ನಂತರ ಮಣ್ ಮೇಲೆ ನಡಿಬೇಕು. ನಾವು ಮೆಟ್ಲೆ ಹತ್ಕೊಂಡ್ ಬಂದ್ಬಿಟ್ಟು ಅವ್ರ ಇಬ್ಬರಿಂದ ನಾಲ್ಕು ಜನ. ಹೌದಾ? ಕಾರ್ ಪಾರ್ಕ್ ಮಾಡಿ ಬಾರ್ಸ್ಕೊಂಡ್ ಬರ್ಬೇಕು. ಇಲ್ಲ ಇವರೆಲ್ಲ ಪಾರ್ಕಿಂಗ್ ಮಾಡಿ ಹಿಂಗ್ ಬರ್ತಾರೆ ಅಂತ ನಾವ್ ವೇಟ್ ಮಾಡ್ತಿದ್ರೆ ಇವರು ಮೆಟ್ಲು ಹತ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಓ ಮೈ ಗಾಡ್. ಇನ್ನೇನ್ ಮತ್ತೆ ದೊಡ್ಡಪ್ಪನೇ ಫಸ್ಟ್ ಬಂದು ಹೋಗಿತ್ತು. ದೊಡ್ಡಪ್ಪ ಅಲ್ಲಿ ಹೋಗ್ತಿದ್ದಾರೆ. ಅಲ್ಲಿ ಹೋಗ್ತಿದ್ದಾರೆ. ಫಸ್ಟ್ ದೊಡ್ಡಪ್ಪನೇ ಹತ್ಕೊಂಡ್ ಬಂದಿದ್ದು. ಅಲ್ಲಿ ನೋಡ ಇದ್ದಾರೆ. ಏನ್ ಮಾಡ್ತಾರೆ? ಗೈಸ್ ಫೈನಲಿ ಎಷ್ಟೋ ಮೆಟ್ಲು ಹತ್ತಿ ಇಳ್ದಿದ್ದು ಆಯ್ತು. ದರ್ಶನ ಮಾಡಿ ಇಳಿತಾ ಇದ್ವಿ. ಇನ್ನೂ ಇಳ್ದಾಗಿಲ್ಲ. ಇಳಿತಾ ಇದ್ವಿ. ಇಲ್ಲ ಕಾಣಿಸ್ತಿಲ್ಲ. ಅದೇ ಕಾಣಿಸ್ತಿಲ್ಲ. ಅದಕ್ಕೆ ಅಕ್ಕಂಗೆ ಕಾಣಿಸ್ತಿಲ್ವಂತೆ ಅಲ್ವಾಗ. ಸ್ವಲ್ಪ ಕುಂಡಿ, ಸ್ವಲ್ಪ ಜಾಸ್ತಿನೇ ಕುಳ್ಳಿ. ಇವಾಗ ಅಲ್ಲದ ನಿನ್ನ ಸಾಂಗಿಗೆ ಸಿದಾಗೋದೆ ಹಳ್ಳಿಗೆ ಅಂತೇಳಿ. ನಡೆ ಮುಂದೆ ನುಗ್ಗಿ ನಡೆ ಮುಂದೆ. ಇದ್ರ ಮೇಲೆ ಯಾರು ನಡಿಬೇಕಂದ್ರೆ ಸಾಧನೆ ಮಾಡಬೇಕು. ಕಮ್ಮಿಂಗ್ ಮದುವೆ